ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ವಿಶ್ವ ಪರಿಸರ ದಿನ. ದಾಂಡೇಲಿ ಸಮಸ್ತ ಜನತೆಗೆ ಕಾಳಿ ಕನ್ನಡ ವಾಹಿನಿಯ ಮೂಲಕ ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನವೆಂದು ಆಚರಣೆ ಮಾಡಲಾಗುತ್ತದೆ. ಪರಿಸರ ಎಂದರೇನು, ಇದರ ಮಹತ್ವ ನಮಗೆ ಗೊತ್ತಿದೆ. ಆದರೂ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಬೇಕು. ಏಕೆಂದರೆ ಇಂದು ಕೊರೋನಾ ಎಂಬ ಜಾಲದಲ್ಲಿ ಸಿಲುಕಿ ನಮಗೆ ಆಮ್ಲಜನಕದ ಕೊರತೆ ಉಂಟಾಗಿದೆ. ಈ ಕೊರತೆ ಮತ್ತೆ ಹೆಚ್ಚಾಗಬಾರದೆಂದರೆ ನಾವೆಲ್ಲರೂ ಸೇರಿ ಸಸಿಗಳನ್ನು ನೆಟ್ಟು ನಮ್ಮ ಪರಿಸರಗಳನ್ನು ಉಳಿಸಬೇಕಾಗಿದೆ. ನಗರದ ಜನತಾ ವಿದ್ಯಾಲಯದಲ್ಲಿ ವಿಶ್ವ ಪರಿಸರ ದಿನ ಆಚರಣೆ. ದಾಂಡೇಲಿ ನಗರದ ಜನತಾ ವಿದ್ಯಾಲಯದ ಆವರಣದಲ್ಲಿ ತಾಲೂಕಾ ಕಾನೂನು ಸಮಿತಿ ದಾಂಡೇಲಿ, ನ್ಯಾಯವಾದಿಗಳ ಸಂಘ ಮತ್ತು ಅರಣ್ಯ ಇಲಾಖೆ ದಾಂಡೇಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡಲಾಯಿತು. ನಗರದ ನ್ಯಾಯಾಧೀಶರಾದ ಶ್ರೀ ಪ್ರವೀಣ್ RJS ಗಿಡ ನೆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ಹೊಂದಿದ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ VR ಹೆಗಡೆ ಅವರು ಕೂಡ ಸಸಿ ನೆಡುವುದರ ಮೂಲಕ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಜನತಾ ವಿದ್ಯಾಲಯ ಕಾಲೇಜಿನ ಪ್ರಾಚಾರ್ಯರಾದ MS ಇಟಗಿ ಮತ್ತು ಸಂಸ್ಥೆಯ ಸಿಬ್ಬಂದಿ ವರ್ಗದವರು, ನ್ಯಾಯವಾದಿಗಳು ಮತ್ತು ಅರಣ್ಯಾಧಿಕಾರಿಗಳು ಉಪಸ್ಥಿತರಿದ್ದರು. ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ದಾಂಡೇಲಿಯ ಕೋಗಿಲ್ಬನದ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೈದಾನದಲ್ಲಿ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಗರದ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿದರು. ಪ್ರತಿಯೊಬ್ಬರು 5 ಗಿಡಗಳನ್ನು ಹಚ್ಚಿ ಪರಿಸರದ ಬಗ್ಗೆ ಕಾಳಜಿ ವಹಿಸಿದರು. ನಗರದಲ್ಲಿ ಇಳಿಮುಖ ಕಂಡ ಕೊರೋನಾ 2. ನಗರದಲ್ಲಿ ಕೊರೋನಾ 2ನೇ ಅಲೆಯ ಅಬ್ಬರ ದಿನೇ ದಿನೇ ಇಳಿಮುಖವಾಗುತ್ತಿದೆ. ಗುರುವಾರದಂದು 17 ಜನರಲ್ಲಿ ಕೊರೋನಾ ಸೋಂಕು ದೃಢಪಟ್ಟರೆ, ಶುಕ್ರವಾರದಂದು 21 ಜನರಲ್ಲಿ ಕೊರೋನಾ ಸೋಂಕು ದೃಢವಾಗಿದೆ. 37 ಜನ ಸೋಂಕಿತರು ಗುಣಮುಖರಾಗಿದ್ದಾರೆ. 163 ಜನ ಹೋಮ್ ಐಸೋಲೇಷನ್ನಲ್ಲಿದ್ದಾರೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆ 205. 42 ಸೋಂಕಿತರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಶುಕ್ರವಾರದಂದು ಯಾವುದೇ ಸಾವು ನೋವು ಸಂಭವಿಸಲಿಲ್ಲ. ಕೊರೋನಾ 2ನೇ ಅಲೆಗೆ ಒಟ್ಟು 2366 ಸೋಂಕು ದೃಢಪಟ್ಟಿದೆ. ಇದರಲ್ಲಿ 2093 ಸೋಂಕಿತರು ಕೊರೋನಾ 2ನೇ ಅಲೆಯ ರೋಗದಿಂದ ಗುಣಮುಖರಾಗಿ ಮನೆಗೆ ಸೇರಿದ್ದಾರೆ. ಈವರೆಗೆ ಕೊರೋನಾ 2ನೇ ಅಲೆಯ ಸೋಂಕಿಗೆ 73 ಜನ ತಮ್ಮ ಪ್ರಾಣ ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಒಂದು ವಾರ ಲಾಕ್ಡೌನ್ ವಿಸ್ತರಣೆ. ನಗರದಲ್ಲಿ ಲಾಕ್ಡೌನ್ ಘೋಷಣೆಯಾಗಿ ಇಂದು 27ನೇ ದಿನ. ಲಾಕ್ಡೌನ್ ಘೋಷಣೆ ಆದ ಮೇಲೆ ಇಳಿಮುಖ ಕಂಡ ಕೊರೋನಾ ಮಹಾಮಾರಿ. ಕಠಿಣ ಕ್ರಮದೊಂದಿಗೆ ಮತ್ತೆ 7 ದಿನಗಳ ಕಾಲ ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡಲಾಗಿದೆ. ಲಾಕ್ಡೌನ್ ವಿಸ್ತರಣೆ ಎಂದು ಘೋಷಣೆ ಮಾಡಿದ ಮುಖ್ಯಮಂತ್ರಿಯಾದ BS ಯಡಿಯೂರಪ್ಪ. ನಗರದಲ್ಲಿ ಕೂಡ ವಿಸ್ತರಣೆಯಾದ ಲಾಕ್ಡೌನ್. ಜೂನ್ 14ರವರೆಗೆ ಮನೆಯಲ್ಲಿಯೇ ವಾಸ. ಯಾವುದೇ ವ್ಯಾಪಾರ ವಹಿವಾಟು ನಡೆಯುವುದಿಲ್ಲ. ಕೇವಲ ಅವಶ್ಯಕ ವಸ್ತುಗಳಿಗೆ ಮಾತ್ರ ಅವಕಾಶ ನೀಡಲಾಗಿದೆ.
ಅನಾವಶ್ಯಕವಾಗಿ ಹೊರಗಡೆ ಬರೋಂಗಿಲ್ಲ. ಬಂದರೆ ಮತ್ತೆ ಪೊಲೀಸರ ಲಾಠಿ ಏಟಿಗೆ ಗುರಿಯಾಗಬೇಕಾಗುತ್ತದೆ. ನಗರದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ಆಹಾರದ ಕಿಟ್ ವಿತರಣೆ. ನಗರದಲ್ಲಿ ಕೊರೋನಾ ನಿಯಂತ್ರಿಸಲು ಪೊಲೀಸರು ಕೊರೋನಾ ವಾರಿಯರ್ಸ್ಗಳಾಗಿ ದಿನ ರಾತ್ರಿ ತಮ್ಮ ಕೆಲಸದಲ್ಲಿ ತೊಡಗಿದ್ದಾರೆ. ಅಂತವರಿಗೆ ನಗರದ ಕರ್ನಾಟಕ ಬಹುಜನ ಚಳುವಳಿ ಸಂಘಟನೆಯಿಂದ ಡಿವೈಎಸ್ಪಿ ಆಫೀಸ್, ಟೌನ್ ಪೊಲೀಸ್ ಠಾಣೆ, ರೂರಲ್ ಪೊಲೀಸ್ ಠಾಣೆಗೆ ಹಾಗೂ ಕರ್ತವ್ಯ ನಿರತ ಪೊಲೀಸರಿಗೆ ಟೀ, ಬಿಸ್ಕೆಟ್ ಮತ್ತು ವಾಟರ್ ಬಾಟಲ್ಗಳನ್ನು ಸಂಘದ ಪದಾಧಿಕಾರಿಗಳು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮುನ್ನಾ ಬಿ ಸಂಕ್ಲಾ ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷರು, ಅಲ್ಪಸಂಖ್ಯಾತರು ಮತ್ತು ರಾಜೇಸಾಬ್ ಡಿ ಹವರ್ಗಿ ದಾಂಡೇಲಿ ಉಪಾಧ್ಯಕ್ಷರು ಉಪಸ್ಥಿತರಿದ್ದರು. ನಗರದ ಬಡ ಮತ್ತು ನಿರಾಶ್ರಿತರಿಗೆ ದಿನಸಿ ಕಿಟ್. ದಾಂಡೇಲಿ ನಗರದಲ್ಲಿ ಲಾಕ್ಡೌನ್ ಘೋಷಣೆಯಾದಂತೆ ನಗರದ ಹಲವಾರು ಜನರಿಗೆ ಆರ್ಥಿಕವಾಗಿ ತುಂಬಾ ತೊಂದರೆಯಾಗಿದೆ. ಅಂತವರ ಪಾಲಿಗೆ ನಗರದ ಅನೇಕ ಸಂಘ ಸಂಸ್ಥೆಗಳು ಅನೇಕ ರೀತಿಯಿಂದ ಸಹಾಯ ಮಾಡುತ್ತಿದ್ದಾರೆ. ಅವರಲ್ಲಿ ನಗರದ ಕರ್ನಾಟಕ ರಾಜ್ಯದ ಬಿಎಂಎಸ್ದ ಪ್ರಧಾನ ಕಾರ್ಯದರ್ಶಿಗಳಾದ ಸಿವಿ ಲೋಕೇಶ್ ಹಾಗೂ ಪಿಎಂಎಂಎಸ್ದ ಕಾರ್ಯದರ್ಶಿಯಾದ ಭರತ್ ಪಾಟೀಲ್ ಮತ್ತು ನಾಗರಾಜ್ ಕಲಬಾವಿ, ಗೋಪಾಲ್ ಸಿಂಗ್ ಕೃಷ್ಣ, ಗಜ್ಜು, ಮಲ್ಲಪ್ಪ ಹಾಗೂ ಸಂಘದ ಸದಸ್ಯರು ಸೇರಿ ನಗರದ ಬಡ ಕುಟುಂಬಗಳಿಗೆ ಮತ್ತು ನಿರಾಶ್ರಿತರಿಗೆ ಆಹಾರದ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡಿ ಮಾನವೀಯತೆ ಮೆರೆದರು. ಅದೇ ರೀತಿ ನಗರದ ಅಂಜುಮನ್ ಅಹ್ಲೆ ಸುನ್ನತ್ ಮತ್ತು HKGN ತಂಡದವರು ಇಂದು ನಗರದ ನಿರಾಶ್ರಿತರಿಗೆ, ಬಡ ಕುಟುಂಬಗಳಿಗೆ ಮತ್ತು ಟ್ರಕ್ ಚಾಲಕರಿಗೆ ದಿನಾಲೂ 100ಕ್ಕಿಂತ ಹೆಚ್ಚು ಜನರಿಗೆ ಆಹಾರದ ಕಿಟ್ ಅನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ನಗರದ ಹಾಲಿ ಅಧ್ಯಕ್ಷರು ಶೌಕತ್ ಅಲಿ ದುಕಾನ್ದಾರ್, ಫೈರೋಜ್ ಅಹಮದ್ ಅತ್ತಾರ್, ನಿಯಾಜ್ ಕಿತ್ತೂರ್, ಜಾಫರ್ ನದಾಫ್, ಮೊಹಮ್ಮದ್ ಗೌಸ್ ಶೇಖ್, ಮುಬಾರಕ್ ಮತ್ತು ತಂಡದವರು ಉಪಸ್ಥಿತರಿದ್ದರು. ಬೇಕ್ ಅಂಡ್ ಬೈಟ್ ವತಿಯಿಂದ ಬ್ರೆಡ್. ನಗರದ ಬೇಕ್ ಅಂಡ್ ಬೈಟ್ ಬೇಕರಿ ವತಿಯಿಂದ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಬ್ರೆಡ್ ವಿತರಣೆ ಮಾಡಲಾಯಿತು. ಕೋವಿಡ್ ಸಮಯದಲ್ಲಿ ಬೇರೆ ರೋಗದಿಂದ ಬಳಲುತ್ತಿದ್ದ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವವರಿಗೆ ಬ್ರೆಡ್ ಅನ್ನು ಕೊಟ್ಟು ಮಾನವೀಯತೆ ಮೆರೆದರು. ಯುಜಿಡಿ ಕಾಮಗಾರಿಕೆಗೆ ಸ್ಥಳೀಯರಿಂದ ಆಕ್ಷೇಪ. अंदर से खोद देते हैं अगर हमारी ताकत है हम बिल्डिंग बनाए तो ನಗರದ ಸಂಡೇ ಮಾರ್ಕೆಟ್ ಮುಂಭಾಗದ JN ರಸ್ತೆಯಲ್ಲಿ ಒಳಚರಂಡಿ ಕಾಮಗಾರಿಗಾಗಿ JCBಯಿಂದ ರಸ್ತೆಯನ್ನು ಅಗೆಯಲು ಪ್ರಾರಂಭಿಸುತ್ತಿದ್ದಂತೆಯೇ ಸ್ಥಳೀಯರು ಆಕ್ಷೇಪ ವ್ಯಕ್ತಪಡಿಸಿ ಪ್ರತಿಭಟಿಸಿ ಮಾತಿನ ಚಕಮಕಿ ನಡೆದು ಕೊನೆಗೆ ಕಾಮಗಾರಿ ಸ್ಥಗಿತಗೊಳಿಸಿದರು. ನಗರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಭೇಟಿ ನೀಡಿ ಮಾತುಕತೆ ನಡೆಸಿದ ನಂತರ ಕಾಮಗಾರಿ ಆರಂಭವಾದ ಘಟನೆ ಶುಕ್ರವಾರ ನಡೆಯಿತು. ಪ್ಲಾಸ್ಟಿಕ್ ಪೈಪ್ ಅಂದ್ರೆ ಬೇರೆ ಜಿಯೋ ಪೈಪ್ ಹಾಕಿ ಅವರು ಕಾಲಮ್ ನಡೆಸ್ಕೊಂತ ನಂಬ್ಕೊಂತ ಹೋಗಿದ್ರು ಅಲ್ಲಿ ಪಾರಾಗಿ ಬೀಳ್ತೈತೆ. ಅಲ್ಲಿ ಲಾಸ್ಟ್ ವಿರಾಮ ಅಂಗಡಿ. ಕಾಮಗಾರಿಕೆಗೆ ಸಂಬಂಧಪಟ್ಟಂತೆ ರಸ್ತೆ ಅಗೆದು ಸಾರ್ವಜನಿಕರಿಗೆ ತೊಂದರೆಯಾಗುವುದರ ಬದಲು JN ರಸ್ತೆಯ ಹಿಂಬದಿಯಲ್ಲಿ UGD ಪೈಪ್ಲೈನ್ ಕಾಮಗಾರಿ ನಡೆಸುವಂತೆ ಮನವಿ ಮಾಡಿದ್ದರು. ಅದಕ್ಕೆ ನಗರಸಭೆಯವರು ಈ ಬಗ್ಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾರ್ಮಿಕ ಮುಖಂಡರಾದ ಶಿವಾನಂದ್ ಗಗರಿ, ಸ್ಥಳೀಯದ ನಿವಾಸಿಗಳಾದ ಉಮರ್ ಶೇಖ್, ಅನೀಸ್ ಮೊದಲಾದವರು ಉಪಸ್ಥಿತರಿದ್ದರು. अंदर से खोद देते हैं अगर हमारी ताकत है हम बिल्डिंग बनाए तो ಎಲ್ಲಿ ಗಿಡಗಳು ಕಟ್ ಮಾಡೋದಕ್ಕೆ ಅಷ್ಟೇ ಅದ ಪ್ರಾಬ್ಲಮ್. ಅಲ್ಲಿ 110 ಗಿಡ ಕಟ್ಟೋದ್ರ ನಿಮ್ಗಂತೂ ಗೊತ್ತಲ್ಲ, ಕೋರ್ಟ್ನಾಗೂ ಕೇಸ್ ಹಾಕಿದ್ವಿ ನಾವು. ಗಿಡ ಕಟ್ ಮಾಡಿದ್ರೆ ಯಾರು ನಾವು ಕಟ್ ಮಾಡಕ್ ಕೊಡಂಗಿಲ್ಲ, ಅವ್ರಿಲ್ಲ. ಜಮೀನ್ ಇದ್ರೆ ಸರ್ ಡೆವಲಪ್ಮೆಂಟ್ಗೆ ಸ್ವಲ್ಪ ಯೂಸ್ ಮಾಡ್ತಾರೆ. ಹಾರ್ ಬಚಾತೆ ಬೋಲ ಗಿಡ ಏನು ಮಾಡೋಂಗಿಲ್ಲ, ಗಿಡ ಇಟ್ಟು ಅವಕಾಶ ಕೊಡಲ್ಲ. ಎಲ್ಲ ಖುಲ್ಲ ಐತಿ. ಗಾಡಿ ನಾಲ ಐತಿ ಆಜು ಬಾಜು.
ಸರ್ ನಿನ್ನೆ ಜೈನ್ ರಸ್ತೆಯಲ್ಲಿ ಒಂದು UGD ಕಾಮಗಾರಿ ಬಗ್ಗೆ ಮಾತಿನ ಚಕಮಕಿ ನಡೀತು. ಯಾವ ವಿಷಯಕ್ಕೆ ಸರ್ ಅದು ಏನು ಕಾರಣ? ನೀವು ತುಂಬ ಒಳ್ಳೆಯ ಪ್ರಶ್ನೆ ಮಾಡಿದಿರಿ. ಈ ಪ್ರಶ್ನೆ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಾವು ಈಗ ನೂರಾರು ವರ್ಷಗಳ ಹಿಂದ್ಗಡೆ ನೋಡಿದೆ ನಾವು ಮೊಹೆಂಜೋದಾರೋ ಅಂತಿದ್ದರು. ಅವರು ಆಲ್ಮೋಸ್ಟ್ ನಿವಾಸಿಗಳಿಗತೆ ಇದ್ದರು. ಅವರು ಸಿಂಧು ನದಿಯಲ್ಲಿ ಅದರ ದಡದಲ್ಲಿ ಬದುಕ್ತಾಯಿದ್ರು. ಅಲ್ಲಿ ಒಂದು UGD ಅವರು ಬಚ್ಚಲ ನೀರು, ಅವರ ನೀರು ಹೋಗ್ಲಿಕ್ಕೊಂದು ಅವರೊಂದು ವ್ಯವಸ್ಥೆ ಮಾಡ್ಕೊಂಡಿದ್ರು. ನೂರಾರು ವರ್ಷ ನಂತರನೂ ಇವತ್ತೇನು ದಾಂಡೇಲಿಯಲ್ಲಿ UGD ನಡೀತಾ ಇದೆ, ಆ ಯೋಜನೆ ಯಾರಿಗೂ ಉಪಯೋಗ ಆಗೋದಿಲ್ಲ. ಒಂದು ಮನೆಗೂ ಉಪಯೋಗ ಆಗೋದಿಲ್ಲ. ಈ ನಗರಕ್ಕೆ ಅದು ಏನು ಒಂದು ನೂರಾರು ಕೋಟಿ ರೂಪಾಯಿನ ಬಂದಿದೆ, ಅದು ವ್ಯರ್ಥ ಆಗ್ತಾಯಿದೆ. ಯಾಕೆ ವ್ಯರ್ಥ ಆಗ್ತಾಯಿದೆ ಅಂದರೆ ದಾಂಡೇಲಿಯಲ್ಲಿ ಹೆಚ್ಚಾಗಿ 99% UGD ಅದು ನೀರಿನ ಏನು ಚರಂಡಿ ನೀರಾಗಲಿ, ಬಾತ್ರೂಮ್ ನೀರಾಗಲಿ, ನಮ್ಮದು ಶೌಚಾಲಯದ ನೀರು ಹಿಂದ್ಗಡೆ ಹೋಗ್ತಾಯಿದೆ. ಇವರೆಲ್ಲ ಮೇನ್ ನಮ್ಮ ನಗರದ ರಸ್ತೆಗಳನ್ನು ಅಗೆದು ಮನೆಗಳ ಮುಂದೆ ಪೈಪ್ಲೈನ್ ಹಾಕ್ತಾಯಿದ್ದಾರೆ. ಇದು ತಪ್ಪು. ಮತ್ತು ಇಲ್ಲಿ ಏನು ಕೆಲಸ ನಡೀತಾ ಇದೆ, ಈ ಕೆಲಸಕ್ಕೆ ಸೂಪರ್ವೈಸನ್ ಮಾಡಲಿಕ್ಕೆ ಯಾವುದೇ ಸರ್ಕಾರಿ ಅಧಿಕಾರಿಗಳಿಲ್ಲ. ಗುತ್ತಿಗೆದಾರ ಅಷ್ಟೇ ಕೆಲಸ ಮಾಡ್ತಾಯಿದ್ದಾರೆ. ಸಂಪೂರ್ಣವಾಗಿ ಅದು ಕಳಪೆ ಇದೆ. ನಮ್ಮದು ಒಂದೇ ಆಗ್ರಹ, ಇಂಥ ಒಳ್ಳೆಯ ಒಂದು ಯೋಜನೆ ಬಂದಿದೆ, ಸರ್ಕಾರ ಕೊಟ್ಟಿದೆ. ಇಲ್ಲಿ ಒಂದು ನಮ್ಮದು ಶಾಸಕರಾದಂಥ ಸನ್ಮಾನ್ಯ ದೇಶಪಾಂಡೆ ಅವರು ತಂದಿದ್ದಾರೆ ಅಂತಾರೆ. ಈ ಯೋಜನೆ ಸಂಪೂರ್ಣವಾಗಿ ವ್ಯರ್ಥ ಆಗ್ತಾಯಿದೆ. ಇದು ಒಳ್ಳೆಯದಾಗಬೇಕಂದ್ರೆ ಇನ್ನೊಮ್ಮೆ ಸಾರ್ವಜನಿಕರ ಅಹವಾಲು ಸಭೆ ಕರಿಬೇಕು. ಇದರಲ್ಲಿ ಏನು ನ್ಯೂನ್ಯತೆ ಇದೆ, ಏನು ಇದರಲ್ಲಿ ತಪ್ಪಾಗ್ತಾಯಿದೆ, ಅದನ್ನು ಸರ್ಕಾರ ಸರಿಪಡಿಸ್ಕೋಬೇಕಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹಪಡಿಸ್ತಾ ಇದ್ದೀನಿ. ಈಗ ನೀವು ಹೇಳ್ದಂಗೆ ಜೈನ್ ರಸ್ತೆಯ ಮುಂಭಾಗದಲ್ಲಿ ಪೈಪ್ಲೈನ್ ಹಾಕ್ತಾ ಇದ್ದಾರೆ UGD ಕಾಮಗಾರಿಗೆ. ಮತ್ತು ನಿನ್ನೆ ನಾವು ನೋಡಿದ ಪ್ರಕಾರ ಬ್ಯಾಕ್ ಸೈಡ್ ಹಿಂದ್ಗಡೆ ಅದನ್ನು ಟಾಯ್ಲೆಟ್ ರೂಮ್ಗಳಿದ್ದಾವೆ. ಆ ನೀರು ಮೇಲ್ಗಡೆ ಬರ್ಬೋದಾ ಸರ್? ಇಲ್ಲ, ನನ್ನ ಮಟ್ಟಿಗೆ ದಾಂಡೇಲಿಯಲ್ಲಿ ಮೋರ್ ದ್ಯಾನ್ 90% ಯಾವುದೇ ಈ ಯೋಜನೆಗೆ ಅವ್ರದ್ದು ಚರಂಡಿ ನೀರಾಗಲಿ, ಅವ್ರದ್ದು ಶೌಚಾಲಯ ನೀರು ಹೋಗಲ್ಲ. ಯಾಕಂತ ಹೇಳಿದ್ರೆ ಶೌಚಾಲಯಗಳೆಲ್ಲ ಹಿಂದಿದೆ, ಮುಂದುಗಡೆ ಅಂಗಡಿಗಳು, ಮನೆಗಳಿದೆ. ಸೊ ಇವರು ಮನೆ ಮುಂದೆನೇ ಇವರು ಪೈಪ್ಲೈನ್ ಹಾಕ್ತಾಯಿದ್ದಾರೆ. ಪೈಪ್ಲೈನ್ ಹಾಕೋದ್ರಿಂದ ಇದೊಂದು ದೊಡ್ಡ ಜೋಕು. ನಾವು ಏನು ಶೋರೂಮ್ ಇದೆ, ಮುಂದಿನ ಮನೆ ಏನಿದೆ ಅದಕ್ಕೆ ಟಾಯ್ಲೆಟ್ ಮಾಡ್ಕೋಬೇಕು, ಮತ್ತು ಹಿಂದಿನ ಅಂಗಡಿ ಇದೆಯಲ್ಲ ಅದನ್ನು ನಾವು ಶೋರೂಮ್ ಮಾಡ್ಕೋಬೇಕು. ಈ ಥರದಿಂದ ಒಂದು ದೊಡ್ಡ ಒಂದು ಹಾಸ್ಯಾಸ್ಪದ ನಾನು ನೋಡಲಿಲ್ಲ. ಇಷ್ಟು ನಾವು ಭಾಳ ಮುಂದುವರೆದಿದ್ದೇವೆ, ಚಂದ್ರಲೋಕದಲ್ಲಿ ಹೋಗ್ತಾ ಇದ್ದೇವೆ, ಮನೆ ಕಟ್ತಾ ಇದ್ದೇವೆ. ಆದರೆ ಭೂಮಿಯಲ್ಲಿ ಇದ್ಕೊಂಡು ಒಂದು ಶೌಚಾಲಯಕ್ಕೆ ನೀರು ಹೋಗುವಂಥ ಒಂದು ವ್ಯವಸ್ಥೆ ಆಗ್ತಾಯಿಲ್ಲ. ಇದೊಂದು ನನ್ನ ನೋವಿನ ಸಂಗತಿ ಇದೆ. ನಿನ್ನೆ ಆ ವಿಷಯದಲ್ಲಿ ಅಂದರೆ ನಗರಸಭೆ ಅಧ್ಯಕ್ಷರು ಅಂದರೆ ಪರಿಶೀಲನೆ ಮಾಡಿದ್ರು. ಅವ್ರು ಏನಂದ್ರೆ ಬಂದರು, ಅವರು ನೋಡಿಕೊಂಡ್ರು, ತಪ್ಪಾಗ್ತಾಯಿದೆ ಅಂತ ಒಪ್ಕೊಂಡ್ರು. ಬಟ್ ಅದನ್ನು ಸರಿಪಡಿಸ್ಲಿಕ್ಕೆ ಒಂದು ನಿಷ್ಠೆಯಿಂದ ಕೆಲಸ ಆಗ್ತಾಯಿಲ್ಲ. ಅವರು ನಿಮಗೆಲ್ಲ ಗೊತ್ತಿದೆ, ಈ UGDಯಲ್ಲಿ ದೊಡ್ಡದೊಂದು ಭ್ರಷ್ಟಾಚಾರ ನಡೆದಿದೆ. ನೂರಾರು ಲಕ್ಷ ಕೋಟಿಗಳ ಒಂದು ಭ್ರಷ್ಟಾಚಾರ ಆಗಿದೆ. ಅದರಲ್ಲೆಲ್ಲ ಜನಪ್ರತಿನಿಧಿಗಳೆಲ್ಲ ಮಿಂದಿದ್ದಾರೆ. ಸೊ ಇದರಲ್ಲಿ ನಮಗೆ ನ್ಯಾಯ ಸಿಗಲ್ಲ. ಇದರ ಮೇಲೆ ನಮಗೆ ದಬ್ಬಾಳಿಕೆನೇ ಆಗೋದು ಬಿಟ್ಟರೆ ನಮಗೆ ಬೇರೆದೇನೂ ಸಿಗಲ್ಲ. ಖಾಲಿ ಗುತ್ತಿಗೆದಾರರಾಗಿ ವರ್ಕ್ ಮಾಡ್ತಿದ್ದಾರೆ ಸರ್. ಆ ಪ್ಲೇಸಲ್ಲಿ ಇಂಜಿನಿಯರ್ಸು ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬಂದು ಯಾವತ್ತೂ ನೋಡಿದ್ದಾರೆ ಸರ್? ನಾನು ನಿನ್ನೆ ಅದೇ ಪ್ರಶ್ನೆ ಮಾಡಿದೆ ಇವರಿಗೆ ದೀಕ್ಷಿತ್ ಅವ್ರಿಗೆ, ಇದರಲ್ಲಿ ಸರ್ಕಾರಿ ಅಧಿಕಾರಿಗಳಿಲ್ಲ ಅಂಥೇಳಿ. ಅವನಿಗೆ ನೋವಾಯಿತು. ಅವನು ನೇರವಾಗಿ ಹೇಳ್ದ, ನೀನು ಯಾರಲ್ಲೇ ಅಂದ. ಒಬ್ಬ ಪ್ರಜೆಯಾಗಿ ನಾನು ಅವನಿಗೆ ಪ್ರಶ್ನೆ ಮಾಡಿದರೆ, ಸರ್ ಈ ರೀತಿ ಆಗ್ತಾಯಿದೆ, ನಾನು ಮೇಲೆ ಕೈ ಮುಗಿದು ಕೇಳ್ತಾ ಇದ್ದೆ, ಸರ್ ಇದು ಈ ರೀತಿ ಆಗ್ತಾಯಿದೆ, ನಮಗೆ ಉಪಯೋಗ ಆಗೋದಿಲ್ಲ, ಇಲ್ಲಿ ಯಾವುದೇ ಸರ್ಕಾರಿ ಅಧಿಕಾರಿಗಳಿಲ್ಲ, ಒಳ ಚರಂಡಿ ಯೋಜನೆ ಅಧಿಕಾರಿಗಳಿಲ್ಲ, ಇದು ಕಳಪೆ ಕಾಮಗಾರಿ ಆಗ್ತಾಯಿದೆ, ಇದು ವ್ಯರ್ಥ ಆಗ್ತಾಯಿದೆ. ಅವನು ನೇರವಾಗಿ ನನಗೆ ಹೇಳಿದೆ, ನೀನು ಯಾರಲ್ಲಿ? ನಾನು ತುಂಬ ಸಹನೆಯಿಂದ ಅವ್ನಿಗೆ ಉತ್ತರ ಕೊಟ್ಟೆ, ಇಲ್ಲ ನಿನ್ನೊಂದು ದುರ್ಘಟನೆ ಆಗ್ತಿದ್ದು, ಅದು ಆಗಲಿಲ್ಲ. ಸೊ ಇಂಥ ಏನು ಗುತ್ತಿಗೆದಾರಿದ್ದಾರೆ ಅವರು ಕೂಡಲೇ ಈ ಕೆಲಸದಿಂದ ತೆಗಿಬೇಕು ಮತ್ತು ಈ ಕಾಮಗಾರಿಯನ್ನು ಸ್ಥಗಿತ ಮಾಡಿ. ನನ್ನೊಂದು ವೈಯಕ್ತಿಕ ಅಭಿಪ್ರಾಯ ಏನಂದರೆ, ಈ ಯೋಜನೆ ಬಗ್ಗೆ ಒಂದು ಸಾರ್ವಜನಿಕ ಅಹವಾಲು ಇನ್ನೊಮ್ಮೆ ಶಾಸಕರ ಅಧ್ಯಕ್ಷತೆ ಆಗಲಿ, ಇಲ್ಲಿ ಯಾರ ಜನಪ್ರತಿನಿಧಿಗಳ ಆಸಕ್ತಿ ವಹಿಸಿ ಒಂದು ಸಾರ್ವಜನಿಕ ಅಹವಾಲು ಮಾಡಿದರೆ ದಾಂಡೇಲಿ ಜನರಿಗೆ ನ್ಯಾಯ ಸಿಗ್ಬೋದು ಅಂತ ಅನಿಸ್ತಾ ಇದೆ. ಜೈನ್ ರಸ್ತೆಯಲ್ಲಿ ಆಗ್ತಾ ಇರೋ UGD ಕಾಮಗಾರಿಗೆ ಅದು ಸರಿಯಲ್ಲ ಅಂತೇಳಿ ನಿಮ್ಮ ಒಂದು ಎಲ್ಲ ಅಲ್ಲಿ ಇದ್ದಂಥ ಈಗ ನಾನು ನಿನ್ನೆ ಧ್ವನಿ ಎಬ್ಸಿದೆ, ಈ ರೀತಿ ನಮಗೆ ಉಪಯೋಗ ಆಗ್ತಾಯಿಲ್ಲ. ಲಿಂಕ್ ರೋಡ್, ಜೈನ್ ರೋಡ್ ಎಲ್ಲ ಜನ ಹೇಳ್ತಾ ಇದ್ದಾರೆ ನಮ್ಮದು ಅಂಗಡಿ ಮುಂದಿದೆ, ನಮ್ಮದು ಟಾಯ್ಲೆಟ್ ಹಿಂದಿದೆ ಅಂತೇಳಿ. ಬಟ್ ಅದನ್ನು ಟಾಯ್ಲೆಟ್ ಹಿಂದಿದೆ, ಪೈಪ್ಲೈನ್ ಮುಂದೆ ಆಗ್ತಾಯಿದೆ, ಅದು ನಮಗೇನು ಉಪಯೋಗ ಬರೋಲ್ಲ. ಯಾಕಂದರೆ ಆ ಟಾಯ್ಲೆಟ್ದು ಏನು ಪೈಪ್ ಹೋಗ್ತಾ ಇದೆ, ಏನು UGDದು ಹೋಗ್ತಾ ಇದೆ, ಅಲ್ಲಿಂದ ಸುಮಾರು 60-70 ಫೂಟ್ ಹಿಂದ್ಗಡೆ ನಮ್ಮದು ಬಾತ್ರೂಮ್ ಇದೆ. ಅಕಸ್ಮಾತ್ ಆ ಪೈಪನ್ನು ನಾವು ಅಟ್ಯಾಚ್ ಮಾಡಬೇಕಂದ್ರೆ ನಮ್ಮ ಇಡೀ ಮನೆಯ ಒಂದು ಏನು ಕೆಲಸ ಮಾಡಿದರೆ ಸುಮಾರು ಲಕ್ಷಾಂತರ ರೂಪಾಯಿ ನಮಗೆ ಖರ್ಚು ಬರ್ತದೆ. ಈ ಲಕ್ಷಾಂತರ ರೂಪಾಯಿ ಕೊಡೋರು ಯಾರು? ಮೊದಲೇ ದಾಂಡೇಲಿಯಲ್ಲಿ ಉದ್ಯೋಗ ಇಲ್ಲ, ವ್ಯಾಪಾರ ಇಲ್ಲ, ನಿರುದ್ಯೋಗ ಸಮಸ್ಯೆ ಇದೆ. ಸೊ ಇದು ಯೋಜನೆ ಸಂಪೂರ್ಣ ಹಣ ವ್ಯರ್ಥ ಆಗ್ತಾಯಿದೆ. ಶಿವಾನಂದ ಗಗ್ರಿ, ನಿಮಗೆಲ್ಲ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.
ಕಾಳಿ ಕನ್ನಡ ವಾಹಿನಿಯ ವರದಿಗಾರರಾದ ಸರ್ಫರಾಜ್ ಶೇಖ್ ಇವರ ಮಗಳಾದ ಜುವೇರಿಯಾ ಸರ್ಫರಾಜ್ ಶೇಖ್ ಇವಳು ತನ್ನ 5ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದಾಳೆ. ಇವಳಿಗೆ ದಾಂಡೇಲಿ ಸಮಸ್ತ ಜನತೆ ಮತ್ತು ಕಾಳಿ ಕನ್ನಡ ವಾಹಿನಿಯ ಮೂಲಕ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ತಂದೆ ಸರ್ಫರಾಜ್ ಶೇಖ್, ತಾಯಿ ಆಸ್ಮಾ ಶೇಖ್, ಅಕ್ಕ ತಂಗಿಯಾದ ಮಾಹಿರಾ ಶೇಖ್, ಅಲೀನಾ ಶೇಖ್, ಅಜ್ಜಿಯಾದ ಶಾಹಿದಾ ಶೇಖ್, ರಶೀದಾ ಶೇಖ್, ಅನ್ಸರ್ ದೊಡ್ಮನಿ, ಕಾಕಂದಿರಾದ ಜಹೀರ್ ಶೇಖ್, ಅಖಿಲಾ ಶೇಖ್, ಇಮ್ರಾನ್ ಶೇಖ್, ಸಾನಿಯಾ ಶೇಖ್, ಮಾಮಂದಿರಾದ ಏಜಾಜ್ ಮತ್ತು ಶಾನೂರ್. ಅದೇ ರೀತಿ ಮಿಲಾಗ್ರೀಸ್ ಬ್ಯಾಂಕಿನ ವ್ಯವಸ್ಥಾಪಕರಾದ ಇಮ್ರಾನ್ ಶೇಖ್ ಇವರ ಮಗಳಾದ ಮಂತಶಾ ಶೇಖ್ ಇವಳನ್ನು ತನ್ನ 7ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದಾಳೆ. ಇವಳಿಗೆ ದಾಂಡೇಲಿ ಸಮಸ್ತ ಜನತೆ ಹಾಗೂ ಕಾಳಿ ಕನ್ನಡ ವಾಹಿನಿಯ ಮೂಲಕ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ತಂದೆ ಇಮ್ರಾನ್ ಶೇಖ್, ತಾಯಿ ಸಾನಿಯಾ ಶೇಖ್, ಅಕ್ಕ ತಂಗಿಯರಾದ ಮಹಿರಾ ಶೇಖ್ ಮತ್ತು ಅಲೀನಾ ಶೇಖ್, ಅಜ್ಜಿಯಾದ ಶಾಹಿದಾ ಶೇಖ್, ರಶೀದಾ ಶೇಖ್, ಕಾಕಂದಿರಾದ ಜಹೀರಾ ಶೇಖ್, ಅಖಿಲಾ ಶೇಖ್, ಸರ್ಫರಾಜ್ ಶೇಖ್ ಮತ್ತು ಆಸ್ಮಾ ಶೇಖ್. ನಮ್ಮ ಚಾನೆಲಿಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಅಕ್ಷತಾ ಚವಾಣ್, ಕ್ಯಾಮ್ರಾಮ್ಯಾನ್ ಲತೇಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಫರಾಜ್ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್, ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.